ಹಾಯ್ ನಮಸ್ತೆ ಸ್ನೇಹಿತರೆ. ನಿನ್ನೆ ನಾನು ನಿಮಗೆ ಸ್ಟ್ಯಾಂಡ್ ಮತ್ತು ಕೈ ಕಾಲುಗಳನ್ನು ಬಳಸಿಬಿಟ್ಟು ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸಿದ್ದೆ. ಇವಾಗ ನಾನು ನಿಮ್ಮ ಹತ್ರ ಕೈ ಕಾಲು ನೀವು ತಗೊಂಡಿಲ್ಲ ದೇವಿದು ಅಂತಂದರೆ ಯಾವ ರೀತಿ ಉಡಿಸ್ಬೋದು ಬೇರೆ ಥರ ಅಂತ ತೋರಿಸ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಅದೇ ಸ್ಟ್ಯಾಂಡು ಮತ್ತು ಏನು ಬಿಂದಿಗೆ ಐತಲ್ಲ ಚಿಕ್ಕದಾಗಿ ಅದನ್ನು ತಗೊಂಡಿದ್ದೀನಿ. ಹಾಗೆ ಅದೇ ಸೀರೆ ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಏನು ಸೆರಗನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾವ ರೀತಿ ಸೆರಗು ನೀವು ಹಾಕ್ಕೋತೀರಲ್ಲ ಆ ರೀತಿ ಚಿಕ್ಕದಾಗಿ ಸೆರಗನ್ನು ನಾವು ನೀಟಾಗಿ ಸೆರಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೇರಿಗೆ ಮಾಡ್ಕೊಂಬಿಟ್ಟು ನೀವು ಯಾವ ರೀತಿ ಸೆರಗು ಮಾಡ್ಕೋತೀರಲ್ಲ ಅದೇ ರೀತಿ ಸೆರಗನ್ನು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನೂ ಬೇರೆ ಥರದ್ದು ಸೀರೆ ಯಾವ ರೀತಿ ಎಲ್ಲ ಉಡಿಸ್ಬೋದು ಅನ್ನೋ ವಿಡಿಯೋಸನ್ನು ನಾನು ನೆಕ್ಸ್ಟು ನಿಮಗೆ ಹಾಕ್ತಾ ಇರ್ತೀನಿ. ಹಾಗೆ ಸ್ಟ್ಯಾಂಡು ಸಹ ನಮ್ಮ ಹತ್ರ ಇಲ್ಲ ಅಂತಂದರೆ ಅವಾಗೂ ನೀವು ಯಾವ ರೀತಿ ಸೀರೆನ ಉಡಿಸ್ಬೋದು ಸ್ಟ್ಯಾಂಡ್ ಇಲ್ಲದೆ ಅಂತಲೂ ತೋರಿಸ್ತೀನಿ ಸ್ನೇಹಿತರೆ ಮುಂಬರುವ ವಿಡಿಯೋಗಳಲ್ಲಿ. ಇವಾಗ ಇಲ್ಲಿ ನೋಡಿ, ಈ ರೀತಿ ನಾನು ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಹಬ್ಬದ ಟೈಮಲ್ಲಿ ನಿಮಗೆ ತುಂಬ ಗಡಿಬಿಡಿ ಇರುತ್ತೆ. ಸೊ ನೈವೇದ್ಯ ಮಾಡ್ಕೋಬೇಕು, ಹಬ್ಬದ ರೆಡಿ ಮಾಡ್ಕೋಬೇಕು ಅಂತಂದರೆ ಟೈಮ್ ಆಗಲ್ಲ. ಸೊ ಹಾಗಾಗಿ ನೀವು ಹಿಂದಿನ ದಿನವೇ ಸೀರೆನ ಸರಿಯಾಗಿ ನೇರಿಗೆಗಳನ್ನ ಸರಿಯಾಗಿ ಜೋಡಿಸ್ಕೊಂಡು, ಆಮೇಲೆ ಸೆರಗನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಪಿನ್ ಹಾಕ್ಕೊಂಡು ಒಂದು ಕಡೆ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ರೆ ನಿಮಗೆ ಬೇಗ ನೆಕ್ಸ್ಟು ಹಬ್ಬದ ದಿನ ನಿಮಗೆ ಕೆಲಸಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ನೀವು ಬೆಳಿಗ್ಗೆ ಪೂಜೆ ಮಾಡ್ತೀನಿ ಅನ್ನೋದಾದರೆ ನೈಟೇ ನೀವು ಈ ರೀತಿ ಎಲ್ಲ ರೆಡಿ ಮಾಡಿಟ್ಕೊಂಡು, ಕೆಲವೊಬ್ಬರೆಲ್ಲ ನೈಟೇ ಸೀರೆ ಎಲ್ಲ ಉಡಿಸಿಬಿಟ್ಟಿರ್ತಾರೆ ಅಮ್ಮನವರಿಗೆ. ಸೊ ಆ ಥರ ಆದರೂ ಮಾಡ್ಕೋಬೋದು. ಇಲ್ಲ ನಾವು ಆವಾಗಲೇ ಮಾಡ್ಕೋಬೇಕು, ಪೂಜೆ ಟೈಮಲ್ಲೇ ಮಾಡ್ಕೋಬೇಕು ಅನ್ನೋದಾದರೆ ಸೀರೆನ ನೀಟಾಗಿ ಈ ರೀತಿ ಸೆರಗು ಮತ್ತು ನೇರಿಗೆನ ನೀಟಾಗಿ ಫೋಲ್ಡ್ ಮಾಡಿ ಒಂದಿಷ್ಟು ಪಿನ್ಗಳನ್ನ ಹಾಕಿಬಿಟ್ಟು ಅದನ್ನು ನೀಟಾಗಿ ಒಂದು ಜಾಗದಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ನೀವು ಉಡಿಸ್ಬೇಕಾದ್ರೆ ಬೇಗ ಆಗುತ್ತೆ. ಇಲ್ಲ ಅಂದರೆ ನೆರಿಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ಸೀರೆಗಳು ಹಾರ್ಡ್ ಆಗಿರುತ್ತೆ, ಕೆಲವೊಂದು ಸೀರೆಗಳು ಸಾಫ್ಟ್ ಆಗಿರುತ್ತೆ. ಸೊ ಇಲ್ಲಿ ಅಮ್ಮನವ್ರಿಗೆ ಉಡಿಸ್ಬೇಕಾದ್ರೆ ನೀಟಾಗಿ ಉಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಬಿಟ್ಟು ತುಂಬ ನೀಟಾಗಿ ಮಾಡಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಹಿಂದಿನ ದಿನವೇ ಈ ರೀತಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನೆರಿಗೆಗಳನ್ನ ನಿಮಗೆ ಉಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಬೇಗ ನಿಮ್ಮ ಕೆಲಸನೂ ಆಗೋಗುತ್ತೆ ಸ್ನೇಹಿತರೆ. ಸೊ ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಯಾವ ರೀತಿ ಸೆರಗಿನ ನೆರಿಗೆಯನ್ನು ರೆಡಿ ಮಾಡ್ಕೋತಿದ್ದೀನಿ ಅಂತಂದ್ಬಿಟ್ಟು ನೋಡಿ, ಈ ರೀತಿ ನಾನು ಮಾಡ್ಕೋತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಇನ್ನೊಬ್ರು ಹೆಲ್ಪ್ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಸೀರೆ ಜರುಗ್ತಾ ಇರುತ್ತಲ್ಲ, ಸೊ ಒಬ್ಬರೇ ಮಾಡ್ಕೊಳ್ಳೋ ಬದಲು ಇಲ್ಲಾಂದರೆ ಬೆಟ್ರು ನೀವು ಏನಾದ್ರು ಟೇಬಲ್ ಅಥವಾ ಕಾಟ್ ಯಾವ್ದಾರ ಮೇಲೆ ಹಾಕಿಬಿಟ್ಟು ಸೀರೆನ ನೀವು ಅದ್ರ ಮೇಲೆ ಹಾಕಿಬಿಟ್ಟು ನೀವು ಒಂದು ಟೇಬಲ್ ಮೇಲೆ ಹಾಕ್ಕೊಂಬಿಟ್ಟು ನೀಟಾಗಿ ನೀವೇ ಒಬ್ಬರೇ ಜೋಡಿಸ್ಕೋಬೋದು. ಇನ್ನೊಬ್ರು ಯಾರು ಹೆಲ್ಪ್ ಮಾಡಿದರೆ ಇನ್ನೂ ಬೇಗ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ನನ್ನ ಮಗಳ ಹೆಲ್ಪ್ ತೊಗೊಂಡ್ಬಿಟ್ಟು ನಾನಿಲ್ಲಿ ಸೆರಗನ್ನು ಮಡಿಚ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಡಿಸ್ಕೊಂಬಿಟ್ಟು ಪಿನ್ ಹಾಕ್ಕೊಂಡು ನೋಡಿ, ಇಷ್ಟು ಭಾಗ ನನ್ನ ಸೆರಗಿನ ಭಾಗ ಅದಷ್ಟು 1 ಮೀಟ್ರಷ್ಟು ಭಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಪಿನ್ ಹಾಕ್ಕೊಂಬಿಟ್ಟು ಆಮೇಲೆ ಕ್ಲಿಪ್ಸ್ ಹಾಕ್ಕೊಂಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಏನಿದೆ ಅಲ್ಲ, ಹಿಂದಿನ ಭಾಗ ನಾವೇನು ಸೊಂಟಕ್ಕೆ ಸಿಗಿಸ್ಕೋತೀವಲ್ಲ ಆ ಭಾಗದಿಂದಲೇ ನಾವು ನೆರಿಗೆನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನೆರಿಗೆನ ನೀಟಾಗಿ ನೀವು ಕೆಲವೊಬ್ಬರೆಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾರೆ. ಬಟ್ ನಾನು ನೆರಿಗೆ ಸ್ವಲ್ಪ ದೊಡ್ಡದಾಗೆ ಫೋಲ್ಡ್ ಮಾಡ್ಕೋತಿದ್ದೀನಿಲ್ಲ, ಯಾಕಂದರೆ ಇಡೀ ಸೀರೆ ಯೂಸ್ ಮಾಡ್ತೀವಲ್ಲ. ಸೊ ಹಾಗಾಗಿ ಏನು ತೊಂದರೆ ಇರಲ್ಲ. ತುಂಬ ಮಾಮೂಲಿ ನಾವು ನೆರಿಗೆ ಹೊಯ್ಕೋತೀವಲ್ಲ ಅದೇ ಸೈಜಲ್ಲಿ ನಾನಿಲ್ಲಿ ಪೂರ್ತಿ ಸೀರೆನ ನೆರಿಗೆ ಮಾಡ್ತಿದ್ದೀನಿ. ಏನು ಸೆರಗಿನ ಭಾಗ ಇದೆಯಲ್ಲ, ಸೊ ಸೆರಗಿನ ಭಾಗ ಬಿಟ್ಬಿಟ್ಟು ಸ್ವಲ್ಪ ಅದರಿಂದ ಸ್ವಲ್ಪ ಮುಂದೆ ಜಾಗ ಒಂದು ಸ್ವಲ್ಪ ಬಿಟ್ಬಿಟ್ಟು ಉಳಿದಿರೋ ಎಲ್ಲ ಸೀರೆನ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಎಷ್ಟು ಬಿಟ್ಟಿದ್ದೀನಿ ಅಂತ ನೋಡಿ. ಲಾಸ್ಟ್ ಇಷ್ಟು ನಾನು ಏನಾದರೂ ನಾವು ಸೆರಗು ಹಾಕ್ಕೋತೀವಲ್ಲ ಅಷ್ಟು ಭಾಗ ಮಾತ್ರ ಒಂದು ಸ್ವಲ್ಪ ಬಿಟ್ಬಿಟ್ಟು ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ನೆರಿಗೆನ ನೀಟಾಗಿ ನಾವು ಹೆಂಗೆ ಉಟ್ಕೋಬೇಕಾದ್ರೆ ನೀಟಾಗಿ ಮಾಡ್ಕೋತೀವಲ್ಲ ಸ್ನೇಹಿತರೆ, ಅದೇ ರೀತಿ ಇಲ್ಲಿ ನಾವು ಎಲ್ಲ ನೆರಿಗೆಗಳನ್ನ ನೀಟಾಗಿ ಇನ್ನೊಬ್ಬರು ಇದ್ದರೆ ಇನ್ನೊಬ್ಬರು ಅವ್ರು ಹಿಡ್ಕೊಳ್ಳೋಕೆ ಹೇಳಿ ನೀವು ಕೆಳಗಡೆ ನೀಟಾಗಿ ಮಾಡ್ಕೊಂಡು ಹೋಗಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ನೆರಿಗೆಗಳು ಕೂಡ್ತವೆ ಸ್ನೇಹಿತರೆ. ಸೊ ಹೇಳಿದ್ನೆಲ್ಲ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಡಿಫ್ರೆಂಟಾಗಿ ಯಾವ ರೀತಿ ನಿಮಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ. ಇನ್ನೂ ಏನಾದರೂ ಡೆಕೋರೇಷನ್ ಪರ್ಪೋಸ್ ನಿಮಗೇನಾದ್ರು ವಿಡಿಯೋಸ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ.
ನಾನು ಅದ್ರ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬೇರೆ ಈ ಡೆಕೋರೇಷನ್ ಪರ್ಪೋಸ್ ಏನಾದರೂ ಬೇಕಾದರೆ ನಿಮ್ಗೆ ಏನಾದ್ರು ಐಡಿಯಾಸ್ ಬೇಕಾದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಈ ರೀತಿ ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಹಬ್ಬ ಅಂದರೆ ಎಲ್ಲರಿಗೂ ಖುಷಿ. ಇನ್ನೂ ಹಬ್ಬದ ಟೈಮಲ್ಲಿ ಅಮ್ಮನವ್ರ ಅಲಂಕಾರ ಮಾಡಿದ್ರಕ್ಕೂ ನಾವು ಅಲಂಕಾರ ಮಾಡ್ಕೊಳ್ಳೋದ್ಕಿಂತ ಅಮ್ಮನವ್ರ ಅಲಂಕಾರನೇ ತುಂಬ ವಿಶೇಷವಾಗಿರುತ್ತೆ. ಅಮ್ಮನವ್ರನ್ನ ಎಷ್ಟು ಅಲಂಕಾರ ಮಾಡ್ತೀವೋ ಎಷ್ಟು ಅಲಂಕಾರ ಮಾಡಿದರೂ ಅದು ನಮಗೆ ಇನ್ನೂ ಅಯ್ಯೋ ಇನ್ನೂ ಮಾಡಬೇಕು ಅನ್ನೋ ಖುಷಿನೇ ಇರುತ್ತೆ ಹೊರತಾಗಿ ಹಬ್ಬ ಮುಗಿದ್ಮೇಲೆ ಅಯ್ಯೋ ಮುಗೀತು ಹಬ್ಬ ಅಂತಲೂ ಬೇಜಾರಾಗುತ್ತೆ. ಸೊ ಹೆಣ್ಮಕ್ಳಿಗೆ ಅದೇ ಒಂದು ಖುಷಿಯಲ್ಲ ಸ್ನೇಹಿತರೆ. ಹಬ್ಬ ಬಂತಂದರೆ ಅದರಲ್ಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ, ದೀಪಾವಳಿ ಹಬ್ಬ ಬಂದಂಗೆ ಅಮ್ಮನವ್ರನ್ನ ಕೂಡಿಸೋದು, ಅವ್ರಿಗೆ ಸೀರೆ ಉಡಿಸೋದು, ಅವರಿಗೆ ಜ್ಯುವೆಲರ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋದು. ಹೇಗೆ ನಾವು ಹೆಣ್ಮಕ್ಳು ರೆಡಿ ಆಗ್ತೀವಿ ಅದೇ ರೀತಿ ಅಮ್ಮನವ್ರಿಗೆ ರೆಡಿ ಮಾಡೋದಾದರೆ ಎಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಹಬ್ಬಕ್ಕಿಂತ ಮುಂಚಿತವಾಗಿ ನಾನು ಈ ರೀತಿ ವಿಡಿಯೋಸನ್ನು ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ. ಯಾರಿಗಾದರೂ ಯೂಸ್ ಆದರೆ ನನಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಸೀರೆ ಉಡ್ಸೋದು ಕಲ್ತ್ವಲ್ಲಪ್ಪ ಅಂತಂದ್ಬಿಟ್ಟು. ಸೊ ಎಲ್ಲರಿಗೂ ಹಬ್ಬದ ಮೊದಲೇ ಅಡ್ವಾನ್ಸ್ ಆಗಿ ನಿಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷನ ತಿಳಿಸ್ತೀನಿ ಸ್ನೇಹಿತರೆ. ಹ್ಯಾಪಿ ವರಮಹಾಲಕ್ಷ್ಮಿ ಟು ಆಲ್. ನೋಡಿ ಈ ರೀತಿ ನಾವು ನೆರಿಗೆ ಮಾಡ್ಕೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಹಾಫ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಏನು ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ ಆ ಸ್ಟ್ಯಾಂಡಿಗೆ ನಾನೀಗ ಇದನ್ನು ಸೀರೆನ ಹಾಕೋತಿದ್ದೀನಿ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಇದು ಸ್ಟ್ಯಾಂಡಿಗೆ ನಾವು ಪೇಂಟ್ ಮಾಡಿರೋದ್ರಿಂದ ಪೇಂಟ್ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ನಾನು ಅಲ್ಲೊಂದು ಕವರ್ನ ಹಾಕ್ಕೊಂಡಿದ್ದೀನಿ ಸ್ಟ್ಯಾಂಡಿಗೆ. ಸೊ ಇವಾಗ ನಾವು ನೇರಿಗೆಗಳನ್ನ ಈ ರೀತಿ ಹಾಕ್ಕೊಂಡ್ಬಿಟ್ಟು ಉಳಿದಿರೋ ಸೀರೆ ಭಾಗನ ಸೆಂಟ್ರಲ್ಲಿ ಏನು ಬಿಂದಿಗೆ ಇಡೋಕ್ಕೆ ಜಾಗ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿಬಿಟ್ರೆ ಮೇಲೆ ನೀರು ತುಂಬಿ ಬಿಂದಿಗೆ ಇಡ್ತೀವಲ್ಲ, ಸೊ ಸೀರೆ ಜರುಗೋ ನೆಸಸರಿ ಅಲ್ಲಿರಲ್ಲ. ಸೊ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಸೀರೆಗೂ ತುಂಬ ಗ್ರಿಫಾಗಿ ಕೂಡುತ್ತೆ. ಸೀರೆ ಯಾವುದೇ ಕಾರಣಕ್ಕೂ ಜರುಗಲ್ಲ ನಿಮಗೆ. ಏನೋ ದಾರ ತೊಗೊಂಡು ಕಟ್ಕೋಬೇಕು ಅನ್ನೋದು ಆ ಥರ ಏನೂ ಇರೋದಿಲ್ಲ. ಈ ರೀತಿ ಮಾಡಿಬಿಟ್ಟು ಹೆಂಗಾರು ನೀರಿರುತ್ತಲ್ಲ ಸ್ನೇಹಿತರೆ ಬಿಂದಿಗೆಯಲ್ಲಿ, ಸೊ ಬಿಂದಿಗೆ ಇಟ್ಕೊಂಡ್ಬಿಟ್ರೆ ಬಿಂದಿಗೆ ವೇಟಿಗೆ ನೀಟಾಗಿ ಸೀರೆ ಅಲ್ಲೇ ಕೂಡುತ್ತೆ, ಜರುಗೋದಿಲ್ಲ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಇವಾಗ ನೀವು ನೀಟಾಗಿ ಜೋಡಿಸ್ಕೊಳ್ಳಿ ಸ್ನೇಹಿತರೆ. ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀರಿಗೆನ ಜೋಡಿಸ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಹತ್ರ ಕೈ ಕಾಲು ತಗೊಂಡಿಲ್ಲ ದೇವಿದು ಅಂದರೆ ಈ ರೀತಿ ನೀವು ಬ್ಲೌಸ್ ಪೀಸ್ ಏನಿರುತ್ತಲ್ಲ ಸ್ನೇಹಿತರೆ, ಬ್ಲೌಸ್ ಪೀಸ್ಗೆ ಆ ಕಡೆ ಮತ್ತು ಈ ಕಡೆ ಒಂದೊಂದು ನ್ಯೂಸ್ ಪೇಪರ್ನ ಇಟ್ಬಿಟ್ಟು ಈಗ ನಾನು ಇಲ್ಲಿ ಫೋಲ್ಡ್ ಮಾಡ್ತಿದ್ದೀನಲ್ಲ ಆ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಆ ಕಡೆ ಈ ಕಡೆ ಎರಡು ಕಡೆ ಸೇಮ್ ಫೋಲ್ಡಿಂಗ್ ಮಾಡ್ಕೊಂಡು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕೈ ಕಾಲು ಇಲ್ಲ ಅಂದರೂ ಈ ರೀತಿ ನಾವು ಮಾಡ್ದಂಗೆ ಸ್ವಲ್ಪ ನಾವು ಕೊನೆಯದಾಗಿ ಏನು ಪೇಪರ್ ಹಾಕಿರ್ತೀವಲ್ಲ ಸ್ನೇಹಿತರೆ, ಆ ಪೇಪರ್ ಹಾಕಿದಲ್ಲಿ ನಿಮಗೆ ಸ್ವಲ್ಪ ಸ್ಟಫ್ ಆಗಿ ಇರುತ್ತೆ, ತುಂಬ ಹಾರ್ಡಾಗಿರುತ್ತಲ್ಲ ಅದು. ಸೊ ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಇಲ್ಲೂ ಕರೆಕ್ಟಾಗಿ ಹಾಫ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಬಿಂದಿಗೆ ಕಾಣಿಸ್ಲಾರ್ದೆ ಹಾಗೆ ನಾವು ಸುತ್ತಕೊಳ್ಳೋಣ. ಅಂದರೆ ಇದು ಬ್ಲೌಸ್ ಥರ ಕಾಣಿಸುತ್ತೆ ನಮಗೆ. ಸೊ ಈ ರೀತಿ ಹಿಂಭಾಗದಿಂದ ಈ ರೀತಿ ಆ ಕಡೆ ಈ ಕಡೆ ತೊಗೊಂಡ್ಬಿಟ್ಟು ಇವಾಗ ನಾವು ಇದನ್ನೇ ಕೈ ಥರ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಈ ಥರ ಕೈ ಥರ ಅದು ಫೋಲ್ಡಿಂಗ್ ಮಾಡ್ಕೋತೀವಲ್ಲ, ಹೆಂಗಾದ್ರು ಪೇಪರ್ ಹಾಕಿರ್ತೀವಿ, ಪೇಪರ್ ಹಾಕಿರೋದ್ರಿಂದ ಅಲ್ಲಿ ಸ್ಟಫ್ ಆಗಿರುತ್ತೆ ಅದು. ಸೊ ಹಾಗಾಗಿ ಏನಾಗುತ್ತೆ, ತುಂಬ ಹಾರ್ಡಾಗಿರುತ್ತೆ. ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಆ ಕಡೆ ಈ ಕಡೆ ಅದು ಬ್ಲೌಸ್ಗೆ ನಾವು ಫಿನ್ ಹಾಕೊಂಡ್ಬಿಟ್ರೆ ಅದು ನಮಗೆ ಕೈ ಥರ ಸ್ವಲ್ಪ ಪೀಲ್ ಆಗುತ್ತೆ ಸ್ನೇಹಿತರೆ. ಆ ಥರ ಕೈ ಥರನೇ ಕಾಣಿಸುತ್ತೆ. ನೀವು ಇಲ್ಲ ನಮಗೆ ಅಗ್ಲಕ್ಕೆ ಬೇಕು, ಸ್ವಲ್ಪ ಕೈ ಸ್ವಲ್ಪ ದೂರ ಬೇಕು ಅನ್ನೋದಾದರೆ ಸೆರಗು ಇದು ಬ್ಲೌಸ್ನ ನೀಟಾಗಿ ಬಿಂದಿಗೆಗೆ ಸುತ್ಕೊಂಡ್ಬಿಟ್ಟು ನಂತರದಲ್ಲಿ ಸೆರಗನ್ನು ಹಾಕ್ಕೊಂಬಿಡಿ ಸ್ನೇಹಿತರೆ. ಸೆರಗು ಹಾಕ್ಕೊಂಡ್ಬಿಟ್ಟು ನಂತರ ನೀವು ಸೆರಗಿಗೆ ಆ ಕಡೆ ಈ ಕಡೆ ಕೈನ ಜಾಯಿಂಟ್ ಮಾಡ್ಕೋಬೋದು. ನಾನಿಲ್ಲಿ ನಿಮ್ಗೆ ಹಾಗೆ ತೋರಿಸ್ತಿದ್ದೀನಿ ಸುಮ್ಮನೆ. ಸೊ ಹಾಗಾಗಿ ನಾನು ಇಲ್ಲೇ ಬ್ಲೌಸ್ಗೆ ನಾನು ಇದನ್ನು ಕೈಗಳನ್ನ ಅಟ್ಯಾಚ್ ಮಾಡ್ಕೋತಿದ್ದೀನಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು. ಸೊ ತುಂಬ ಹಾರ್ಡಾಗಿರುತ್ತೆ. ಬಟ್ ಈ ರೀತಿಯೇ ಮಾಡೋದ್ರಿಂದ ನಿಮಗೆ ಕೈ ಕಾಲು ಇಲ್ಲ ಅಂದರೆ ಈ ಥರ ಕೈ ಥರ ನಿಮಗೆ ಅಲ್ಲಿ ಪೀಲ್ ಕೊಡುತ್ತೆ. ಅದು ನೋಡಿ ಈ ಥರ ಕಾಣಿಸುತ್ತೆ, ನೋಡಿರಲ್ಲ ಇವಾಗ ಕೈ ಥರ ಕಾಣಿಸುತ್ತೆ. ನಿಮಗೆ ಹೆಂಗಾರು ಹಬ್ಬದ ಟೈಮಲ್ಲಿ ಕಮಲದ ಹೂವು ಸಿಗುತ್ತೆ ಅಥವಾ ಬೇರೆ ದೊಡ್ಡ ಅಗಲವಾಗಿರೋ ಹೂವು ತೊಗೊಂಡ್ಬಿಟ್ಟು ನೀವು ಆ ಕಡೆ ಒಂದು ಕೈಗೆ ಈ ಕಡೆ ಒಂದು ಕೈಗೆ ಇಟ್ಕೋಬಹುದು. ಆವಾಗ ಅಮ್ಮನವ್ರ ಕೈಯಲ್ಲಿ
ಏನು ಕಮಲದ ಹೂವು ಕೊಟ್ಟಂಗೆ ಫೀಲ್ ಆಗುತ್ತೆ. ಹೆಂಗಾರು ಅಮ್ಮನವ್ರಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ ಅಲ್ಲ ಸ್ನೇಹಿತರೆ. ಸೊ ಅದನ್ನು ನೀವು ಇಲ್ಲಿ ಕೊಡ್ಬೋದು. ನೋಡಿ ನಾನು ಏನು ಮಾಡಿದ್ದೀನಿ ಅದು ಹೇಳಿದ್ನಲ್ಲ, ಬ್ಲೌಸ್‌ಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕೈ ಥರ ಮಾಡ್ಕೊಳ್ಬೇಕಂತ ಬ್ಲೌಸ್‌ಗೆ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಆಮೇಲೆ ಸೆರಗನ್ನು ಅದ್ರ ಮೇಲಿಂದ ತಗೋತಿದ್ದೀನಿ. ಸುಮ್ಮನೆ ಜಸ್ಟ್ ನಿಮಗೊಂದು ಐಡಿಯಾ ಕೊಡೋಕ್ಕೆ. ನಿಮಗಿಲ್ಲ ತುಂಬ ಕೈ ಪಕ್ಕ ಆಗುತ್ತೆ, ತುಂಬ ಮುಖದ ಹತ್ರ ಕೈ ಬರುತ್ತೆ ಅಂತ ಫೀಲ್ ಆದರೆ ನೀವು ಮೊದಲೇ ಸೆರಗು ಹಾಕ್ಕೊಂಬಿಡಿ ಸ್ನೇಹಿತರೆ. ಅಂದರೆ ಬ್ಲೌಸ್‌ನ ಯಾವ ರೀತಿ ಬಿಂದಿಗೆ ಸುತ್ತಿದ್ನಲ್ಲ ಆ ರೀತಿ ಬಿಂದಿಗೆಗೆ ನೀಟಾಗಿ ಸುತ್ಕೊಂಡ್ಬಿಟ್ಟು ಏನು ಸುತ್ಕೊಂಡಿಲ್ಲ ಆ ಥರ ಸುತ್ಕೊಂಡ್ಬಿಟ್ಟು ನೀವು ಈ ಕೈನ ಏನು ಫೋಲ್ಡ್ ಮಾಡ್ಕೋತೀರ ಒಳಗಡೆ, ಅದು ಒಳಗಡೆ ಫೋಲ್ಡ್ ಮಾಡೋ ಬದಲು ಸೆರಗು ಹಾಕ್ಕೊಂಡ್ಮೇಲೆ ಈ ಥರ ಸೆರಗು ಹಾಕ್ಕೊಂಡ್ಮೇಲೆ ಸೆರಗಿಂದ ಆಚೆ ನೀವು ಕೈಗಳನ್ನ ಸೆರಗಿಗೆ ನೀವು ಪಿನ್ ಹಾಕ್ಕೊಂಡು ನೀವು ಅಲ್ಲಿ ಬೇಕಾದ್ರೂ ನೀವು ಅದನ್ನು ನೀಟಾಗಿ ಪಿನ್ ಹಾಕ್ಕೋಬೋದು. ಅವಾಗ ನಿಮಗೇನು ಕೈ ಸ್ವಲ್ಪ ದೂರ ಕಾಣಿಸುತ್ತೆ ಸ್ನೇಹಿತರೆ. ನಾನು ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಈ ರೀತಿ ಸುಮ್ಮನೆ ಅಲ್ಲೇ ಮಾಡಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಒಂದು ಸೊಂಟಕ್ಕೆ ಸೊಂಟದ ಪಟ್ಟಿ ಕಟ್ಕೊಂಡ್ಬಿಟ್ಟು ಒಂದಿಷ್ಟು ಒಡವೆಗಳನ್ನ ಹಾಕಿ ಹೂಗಳನ್ನ ನೋಡಿ ಈ ರೀತಿ ನೀವು ಕೈಗಳನ್ನೇನು ಮಾಡ್ಕೋತೀರಲ್ಲ ಈ ರೀತಿ ಕೈಗಳು ಮಾಡ್ಕೊಂಡಾಗ ನೀವು ಅಲ್ಲಿ ಫ್ಲವರ್ಸ್ ಕಮಲದ ಹೂವು ಆಯಿತು ಅಥವಾ ಏನಾದರೂ ನಿಮಗೆ ದೇವಿ ಕೈಯಲ್ಲಿ ಇಡೋದು ಏನಾದ್ರು ಥರ ದೇವಿ ಕೈಯಲ್ಲಿ ಇರ್ತಾವಲ್ಲ ಏನು ಆಭರಣಗಳು ಆ ಥರ ಏನೋ ಒಂದು ಶಸ್ತ್ರ ಆ ಥರ ಇದ್ದರೂ ಅದನ್ನು ಅಲ್ಲಿ ಇಡ್ಬೋದು. ಅವಾಗ ನಿಮಗೆ ಕೈಯಲ್ಲೇನೋ ಅಮ್ಮನವ್ರೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ ನಾನು ಸಿಂಪಲ್ಲಾಗಿ ನಿಮಗೆ ಒಂದೆರಡು ಒಡವೆ ಹಾಕಿಬಿಟ್ಟು ಈ ಥರ ತೋರಿಸಿದ್ದೀನಿ. ನೀವು ಸೊಂಟಕ್ಕೆ ಒಂದು ಸ್ವಲ್ಪ ಪಟ್ಟಿ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.